ಇವತ್ತು ಕಷ್ಟ ಇರ್ಬೋದು, ನಾಳೆ ನೆಮ್ಮದಿ ಜೀವನ ಸಿಗುತ್ತೆ. ನಾನು ಅದನ್ನ ಇಲ್ಲೇ ಹುಡ್ಕೊಳ್ತೀನಿ. ನಿಮ್ಮ ಅಣ್ಣನ ಮಾತಿಗೆ ಬೆಲೆ ಇಲ್ವಾ ಹಾಗಾದ್ರೆ? ನನ್ನ ಅಣ್ಣನ ಮೇಲಿರೋ ಪ್ರೀತಿ, ಗೌರವ, ಅಭಿಮಾನ, ಮಮಕಾರ ಇದ್ಯಾವುದು ಯಾವತ್ತೂ ಕಡಿಮೆ ಆಗೋದಿಲ್ಲ. ಓ, ಇದೇನಾ ನಿಮ್ಮ ಅಣ್ಣನ ಮೇಲಿರೋ ಪ್ರೀತಿ ನಿನಗೆ? ಅಣ್ಣ ಪ್ರೀತಿಯಿಂದ ಒಂದೆರಡು ದಿನ ಇದ್ಬಾ ಅಂತ ಕರೆದ್ರೆ ಖುಷಿ ಖುಷಿಯಾಗಿ ಅವನ ಹಿಂದೆ ಹೋಗ್ತೀನಿ. ಪರ್ಮನೆಂಟ್ ಆಗಿ ಬಂದ್ಬಿಡು ಅಂದ್ರೆ ನಾನು ಹೇಗೆ ಹೋಗ್ಲಿ? ಎಷ್ಟೇ ಕೋಪ ಇದ್ರು ಎಲ್ಲ ಮರ್ತು ಪ್ರೀತಿಯಿಂದ ಬಂದಿರೋ ಅಣ್ಣನಿಗೆ ನೀನ್ ಕೊಡೋ ಮರ್ಯಾದೆ ಇದೇನಾ? ಅತ್ತೆ, ನನ್ನ ಅಣ್ಣನ ಮಧ್ಯೆ ನೀವು ಬರಬೇಡಿ. ಎಷ್ಟು ಸಾರಿ ನಾನು ನಿನ್ನ ಹತ್ರ ಬಂದು ಕ್ಷಮೆ ಕೇಳಕ್ ಪ್ರಯತ್ನ ಮಾಡಿದ್ದೀನಿ, ಆದ್ರೆ ನೀನು ನನ್ನ ಮಾತು ಕೇಳಲೇ ಇಲ್ಲ. ಎಲ್ಲಿವರೆಗೂ ನೀನು ಬೇರೆಯವ್ರ ಮಾತನ್ನ ನಂಬ್ತೀಯೋ ಅಲ್ಲಿವರೆಗೂ ಯಾವ ಸಂಬಂಧನೂ ಸರಿ ಹೋಗಲ್ಲ ಅಣ್ಣ. ನನಗೆ ಬುದ್ಧಿ ಹೇಳ್ತಾ ಇದೀಯ ನೀನು? ಇಲ್ಲ ಅಣ್ಣ, ನಿನಗೆ ಬುದ್ಧಿ ಹೇಳೋಷ್ಟು ದೊಡ್ಡೋಳಲ್ಲ ನಾನು. ನೀನು ಇವತ್ತು ನನಗೋಸ್ಕರ ಬಂದಿದ್ದು ತುಂಬ ಖುಷಿ ಆಗ್ತಿದೆ. ಆದರೆ ನನ್ನನ್ನು ಕರ್ಕೊಂಡು ಹೋಗಕ್ಕೆ ಬಂದಿದ್ಯಾ ಅಂತ ಕೇಳಿ ತುಂಬ ದುಃಖ ಆಗ್ತಿದೆ. ಇದು ನನ್ನನ್ನು ನಡ್ಕೊಳ್ಳೋ ರೀತಿ ಅಲ್ಲ. ಯಾಕೆ ನನ್ನನ್ನು ಇವತ್ತು ಈ ಥರ ಎಲ್ಲ ಬಿಹೇವ್ ಮಾಡ್ತಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ನಾನು ಹೇಳಿದ್ನಲ್ಲ ಅತ್ತೆ, ಇದನ್ನೆಲ್ಲ ಮಾಡೋದು ಬೇಡ ಅಂತ. ನೋಡಿದ್ರ ತಂಗಿಗೋಸ್ಕರ ಎಷ್ಟು ದೂರ ಬಂದು ಎಷ್ಟು ಮರ್ಯಾದೆ ಸಿಕ್ತು ಅಂತ. ಸಂಬಂಧಗಳೆಲ್ಲ ಸುಳ್ಳು ಅತ್ತೆ. ಮದುವೆ ಆದಮೇಲೆ ಈ ಅಣ್ಣ ಯಾರು ಅಂತಲೇ ಮರ್ತೋಗ್ಬಿಟ್ಟಿದ್ದಾಳೆ ಈ ತಂಗಿ. ಇವಳು ಕಷ್ಟಪಡಬಾರ್ದು ಅಂತ ನಾನು ಅಲ್ಲಿಂದ ಇಲ್ಲಿಗೆ ಓಡಿ ಬಂದೆ. ಆದರೆ ನಾನು ಯೋಚನೆ ಮಾಡಬೇಕಾಗಿತ್ತು ಅಲ್ಲ. ಈಗ ಇವಳೇ ನಂಗೆ ಬುದ್ಧಿ ಹೇಳೋಗಾಯ್ತು. ಈ ಬುದ್ಧಿನ ಇಟ್ಕೊಂಡು ಇಂಥವ್ರ ಮಧ್ಯೆ ಎಷ್ಟು ದಿನ ಬದುಕ್ತ್ಯ? ಏನಾದ್ಯ ಇದು? ಎಷ್ಟು ಪ್ರೀತಿಯಿಂದ ಬಂದಿರೋ ಅಣ್ಣನ್ಗೆ ಇಷ್ಟೊಂದು ಮನಸ್ಸು ನೋವಿಸ್ಬಿಟ್ಟಿಯಲ್ಲ. ಈ ಫ್ಯಾಮಿಲಿ ನಿನ್ ಮೇಲೆ ಅಷ್ಟೊಂದು ಪರಿಣಾಮ ಬೀರಿದ್ಯಾ? ಈ ಶ್ರಾವಣಿ ನಿನಗಂತ ಮೋಡಿ ಮಾಡಿದಾಳ? ಅತ್ತೆ, ಪ್ಲೀಸ್ ಧ್ವನಿ ಏರಿಸ್ಬೇಡ. ಅಣ್ಣ ದಯವಿಟ್ಟು ಅರ್ಥ ಮಾಡ್ಕೊ. ನಾನಿಲ್ಲಿ ಚೆನ್ನಾಗೇ ಇರ್ತೀನಿ, ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಬಾ ಅಣ್ಣ, ಸಮಾಧಾನವಾಗಿ ಕೂತು ಎರಡು ಮಾತಾಡು. ಈ ತಂಗಿ ಮಾಡೋ ಕಾಫಿ ಕುಡ್ಕೊಂಡು ಹೋಗು. ಒಂಚೂರು ವಿಷಯ ಇದ್ರೆ ಕೊಟ್ಬಿಡು. ಕುಡಿದ್ಬಿಟ್ಟು ಹೋಗ್ಬಿಡ್ತೀನಿ. ಇಲ್ಲೇ ಇದ್ರೆ ಈ ಶ್ರಾವಣಿ ಅದನ್ನು ಕುಡಿಸ್ತಾಳೆ. ಬಂದಿದ್ದಕ್ಕೆ ಒಳ್ಳೆ ಮರ್ಯಾದೆ ಆಯ್ತು. ಬಾ ಅಭಿ, ಹೋಗೋಣ. ಅಣ್ಣ ಅಣ್ಣ ಪ್ಲೀಸ್ ಹೋಗ್ಬೇಡ, ನನ್ನ ಮಾತು ಕೇಳು, ಅರ್ಥ ಮಾಡ್ಕೊ. ಅಣ್ಣ ಅಣ್ಣ ಪ್ಲೀಸ್ ನಿಂತ್ಕೋ. ಅಣ್ಣ ಅಣ್ಣ ನಿಂತ್ಕೋ, ನಿಂತ್ಕೋ, ನನ್ನ ಮಾತು ಕೇಳೋಣ. ಸಾರಿ ಆದ್ಯ, ಇದಕ್ಕೆಲ್ಲ ಕಾರಣ ನನ್ನ ತಮ್ಮನೇ. ಅವನ ಪರವಾಗಿ ನಾನು ಸಾರಿ ಕೇಳ್ತೀನಿ. ಅವನು ಇಷ್ಟು ರೂಢಾಗಿ ನಡ್ಕೊತಾನೆ ಅಂತ ನನಗೆ ಗೊತ್ತಿರಲಿಲ್ಲ. ಪ್ಲೀಸ್ ಅವನನ್ನು ಕ್ಷಮಿಸ್ಬಿಡು. ಪರವಾಗಿಲ್ಲ ಅದಕ್ಕೆ, ಇದೆಲ್ಲ ನಂದೇ ತಪ್ಪು, ನಾನೇ ಸರಿ ಮಾಡ್ತೀನಿ. ಇವತ್ತೆಲ್ಲ ನಾಳೆ ಅಮ್ಮಯ್ಯ ನನ್ನ ಜೊತೆ ಮಾತಾಡ್ತಾರೆ. ಆದರೆ ಅಣ್ಣ ನಿಮ್ಮ ಜೊತೆ ಮತ್ತೆ ಜಗಳ ಮಾಡೋಂಗಾಗೋಯ್ತಲ್ಲ. ಅದೇನೇ ಆದರೂ ನಾನು ನಿಭಾಯಿಸ್ತೀನಿ, ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ. ಆದರೆ ನಾನು ಅಮ್ಮನೆ ಬಿಟ್ಬಿಟ್ಟು ಬರಲ್ಲ, ನೀನು ಯೋಚನೆ ಮಾಡಬೇಡ. ಮೊದಲು ನೀನು ಮತ್ತು ಅಮ್ಮಯ್ಯ ಸರಿ ಹೋಗಬೇಕು. ನಿನಗೆ ನೆನಪಿದ್ಯಾ, ನಾನು ಅಮ್ಮನೆ ಬಿಟ್ಟು ಹೋಗ್ಬೇಕಾದ್ರೆ ಅಭಿಯವ್ರು ನನ್ನ ಹತ್ರ ಬಂದು ರಿಕ್ವೆಸ್ಟ್ ಮಾಡಿಕೊಂಡ್ರು. ಆದರೆ ನಾನು ಮನೆಯಿಂದ ಹೋಗಬೇಕು ಅಂತ ಡಿಸೈಡ್ ಮಾಡಿಕೊಂಡೆ. ಆಗ ನನ್ನ ಹತ್ರ ಬಂದು ಮನೆ ಬಿಟ್ಟು ಹೋಗಬೇಡಿ ಅಂತ ಹೇಳಿ ಅದಕ್ಕೊಂದು ರೀಸನ್ ಇದೆ ಅಂತ ಹೇಳಿದ್ದೆ ಅಲ್ವಾ? ಅದೊಂದೇ ಕಾರಣಕ್ಕೆ ನಾನು ಆ ಮನೇಲಿ ಉಳ್ಕೊಂಡಿದ್ದು.
ನನ್ನ ಅಭಿ ಮಧ್ಯೆ ಎಷ್ಟೊಂದು ಜಗಳಗಳಾಗಿದೆ, ಮತ್ತೆ ಒಂದಾಗ್ತೀವಿ, ನಂಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ. ಆದರೆ ನಾನು ಅವತ್ತು ಉಳ್ಕೊಂಡಿದ್ದು ನೀನು ಹೇಳಿದ್ದು ಒಂದೇ ಒಂದು ಕಾರಣಕ್ಕೆ. ಆ ಮನೇಲಿ ಅಭಿನ ಬಿಟ್ಟರೆ ನಿನ್ನನ್ನು ಮಾತ್ರ ನಾನು ನಂಬ್ತೀನಿ. ನಿನ್ನ ಮಾತನ್ನ ಬೆಲೆ ಕೊಟ್ಟು ನಿನಗೋಸ್ಕರನೇ ಆ ಮನೇಲಿ ಉಳ್ಕೊಂಡಿದ್ದು. ಈಗ ನನಗೆ ಆ ಸೀಕ್ರೆಟ್ ಏನು ಅಂತ ಗೊತ್ತಾಗಬೇಕು. ದೊಡ್ಡಪ್ಪನ ಈ ಸ್ಥಿತಿಗೆ ಕಾರಣ ಏನು ಅಂತ ಗೊತ್ತಾಗಬೇಕು. ಇದು ನನ್ನ ನಿನ್ನ ಜೀವನದ ಪ್ರಶ್ನೆ, ಆ ಮನೆಯವ್ರ ಜೀವನದ ಪ್ರಶ್ನೆ, ಅಭಿ ಜೀವನದ ಪ್ರಶ್ನೆ, ಈ ಮನೆಯವ್ರ ನೆಮ್ಮದಿ ಪ್ರಶ್ನೆ. ಎಲ್ಲನೂ ನೀನು ಹೇಳೋದ್ರ ಮೇಲೆ ನಿಂತಿದೆ. ಪ್ಲೀಸ್ ಹೇಳ್ಬಿಡು ಆದ್ಯ. ನಿನ್ನ ಕೈ ಮುಗ್ದು ಕೇಳ್ತೀನಿ ಆದ್ಯ, ನಿನಗೇನು ವಿಷಯ ಗೊತ್ತಿದೆಯೋ ಪ್ಲೀಸ್ ಹೇಳು. ಹೇಳ್ತೀನಿ ಅದಕ್ಕೆ. ಗೊತ್ತು ಕಣಯ್ಯ, ನಿನ್ನ ಫೀಲಿಂಗ್ ಏನು ಅಂತ ನನಗೆ ಅರ್ಥ ಆಗ್ತಾ ಇದೆ. ಏನೀಗ ಅಭಿಗೆ ಸ್ವಂತ ಬುದ್ಧಿ ಇಲ್ಲ, ಬೇರೆಯವ್ರ ಮಾತು ಕಟ್ಕೊಂಡು ಎಲ್ಲ ಆಡ್ತಿದ್ದಾನೆ ಅಂತ ತಾನು ನಿನ್ನ ಕೋಪ. ಆಯ್ತಪ್ಪ, ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಅಭಿಗೆ ಸ್ವಂತ ಬುದ್ಧಿ ಇದ್ದಿದ್ರೆ ಹೀಗೆಲ್ಲ ನಡೀತಾನೆ ಇರಲಿಲ್ಲ. ಆದ್ರೇನು ಮಾಡೋದು, ಅಭಿ ಅತ್ತೆಂದ್ರನ್ನ ಅಮ್ಮಂದ್ರಿಗಿಂತ ಹೆಚ್ಚಿಗೆ ನೋಡ್ತಾ ಇದ್ದಾನೆ. ಅವನ ಈ ನಂಬಿಕೆಗೆ ನಾವು ಬೆಲೆ ಕೊಡ್ಬೇಕು ತಾನೆ. ಆದರೆ ಒಂದೇ ರಾತ್ರಿಯಲ್ಲಿ ಈ ನಂಬಿಕೆಯನ್ನು ಮುರಿಯೋಕ್ಕೂ ಆಗಲ್ಲ. ಏನಪ್ಪ, ಮನುಷ್ಯಗೆ ಅರ್ಥ ಆಗದೆ ಇರೋ ವಿಚಾರ ನಿನಗೆ ಗೊತ್ತಾಗ್ಬೋದೇನೋ. ನೀನು ಹುಟ್ಟಿದಾಗ್ಲಿಂದ ಅಭಿನ ನೋಡ್ತಾ ಇದ್ಯಾ, ಆದರೆ ನಾನು ಅಭಿ ಹುಟ್ಟಿದಾಗ್ಲಿಂದ ನೋಡ್ತಾ ಇದ್ದೀನಿ. ಅವನೇನು, ಅವನ ಸ್ವಭಾವ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣಯ್ಯ. ಬಾಸ್ ಯಾಕೋ ತುಂಬ ಅಪ್ಸೆಟ್ ಆದಂಗೆ ಕಾಣುತ್ತೆ. ನೀನು ಮಾತಾಡಿದ್ರೆ ಸೈಲೆಂಟ್ ಆಗಿದ್ದರೆ ಬೆಸ್ಟು. ಯಾಕೋ ಅಭಿ ಒಂಥರ ಇದೆಯಾ? ಓದ್ ಕೆಲಸ ಏನಾಯಿತು? ಆದ್ಯ ಹತ್ರ ಮಾತಾಡ್ದ? ಮನೆ ಹೇಳಿದ ಸತ್ಯ ಅಂತ ಪ್ರೂವ್ ಆಯ್ತಾ? ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ ಅಂಕಲ್. ಅಂಥದ್ದೇನಾಯಿತು? ತುಂಬ ಬೇಜಾರಾಗುತ್ತೆ. ನಂಗೆ ಇದೆಲ್ಲ ಬೇಕಿತ್ತ ಅನಿಸುತ್ತೆ. ನನಗೆ ಗೊತ್ತು ಕಣೋ, ನೀನು ಆದ್ಯನ ಎಷ್ಟು ಪ್ರೀತಿಸ್ತೀಯ ಅಂತ. ಆದರೆ ಎಷ್ಟೇ ಕೋಪ ಇದ್ದರೂ ತಂಗಿಯನ್ನು ಮಮತೆ ಹೋಗೋದಿಲ್ಲ. ಇಲ್ಲ ಅಂಕಲ್, ಅದೆಲ್ಲ ಸುಳ್ಳು ಅನಿಸ್ತಾ ಇದೆ. ನನ್ನ ಮನಸ್ಸು ನನಗೆ ಮೋಸ ಮಾಡಿಬಿಡ್ತು. ಅವಳು ನನ್ನ ಮೇಲೆ ಎಷ್ಟೆಲ್ಲ ಪ್ರೀತಿ ಇಟ್ಕೊಂಡಿದ್ಲು ಅಂದ್ಕೊಂಡಿದ್ದೆ. ಆದರೆ ಅವಳಿಗೆ ಹಿಂಸೆ ಕೊಡೋ ಗಂಡನ ಮನೆಯೇ ಹೆಚ್ಚಾಯಿತು. ಯಾಕೆ ನಾನು ಯಾರೂ ಅರ್ಥ ಮಾಡ್ಕೊತಾ ಇಲ್ಲ. ಶ್ರಾವಣಿ ಆದರೂ ಹೊರಗಡೆಯಿಂದ ಬಂದವಳು. ಆದರೆ ಆದ್ಯ ನನಗೆ ಒಡ ಹುಟ್ಟುವವಳು. ಅವಳಿಗೆ ನನ್ನ ಭಾವನೆಯೇ ಅರ್ಥ ಆಗಲಿಲ್ವಾ? ನಾನು ಅವಳನ್ನ ಕರೆದೆ, ಬರಲ್ಲ ಅಂದ್ಬಿಟ್ಲು. ಎಲ್ಲ ಮರಿತೀನಿ, ಈ ನರಕದಲ್ಲಿ ಇರಬೇಡ ಅಂದೆ. ಆದರೂ ಬರಲ್ಲ ಅಂದ್ಬಿಟ್ಲು ಅಂಕಲ್. ಆದ್ಯಂಗೆ ನನ್ನ ಕಣ್ಮುಂದೆನೇ ಶ್ರಾವಣಿ ಟಾರ್ಚರ್ ಮಾಡ್ತಿದ್ಲು ಅಂಕಲ್. ನಾನು ಚಿಕ್ಕವಳಿರುವಾಗ ಅಪ್ಪ ಅಮ್ಮ ಆಕ್ಸಿಡೆಂಟಲ್ಲಿ ಸತ್ತೋದ್ರು. ಆ ದಿನ ನಾನು ಅಣ್ಣ ಅಪ್ಪ ಅಮ್ಮನ ಕಳ್ಕೊಂಡು ಅನಾಥರಾಗ್ಬಿಟ್ವಿ.